ಜಾತಿ 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 ಇವುಗಳನ್ನು ಬಿಚ್ಚಿ ಹೋಗಬೇಕು ಅಂತ ರಾಜಕಾರಣಿಗಳು ಹೇಳ್ತಾರೆ. ಆದರೆ ಇವು ಎಲ್ಲವನ್ನೂ ಕೂಡ ಜೊತೆಗೇನೆ ಹೆಜ್ಜೆ ಇಡುವಂಥದ್ದೇ ರಾಜಕಾರಣಿಗಳು. ಈಗ ಸಿಎಂ ಡಿಸಿಎಂ ಒಕ್ಕಲಿಗರ ಕಾರ್ಡ್ ಪ್ಲೇ ವಿಚಾರ, ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ನಾಯಕರು ವಾಕ್ಸಮರವನ್ನು ಮಾಡ್ತಾ ಇದ್ದಾರೆ. ಜಾತಿ ರಾಜಕಾರಣ ಮಾಡಲು ಹೊರಟ್ರೆ ತಿರುಗುಬಾಣ ಆಗುತ್ತೆ. ಯಾರಿಗೆ ಅನ್ಯಾಯ ಮಾಡಿ ಒಂದು ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದೀರಾ? 28 ಕ್ಷೇತ್ರದಲ್ಲಿ ಕೆಲವು ಜಾತಿಗೆ ಅನ್ಯಾಯ ಮಾಡಿರಬೇಕಲ್ವಾ? ಸಿಎಂ ಡಿಸಿಎಂ ವಿರುದ್ಧ ಅಶೋಕ್ ಅವರು, ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಸಿಎಂ ಡಿಸಿಎಂ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡಿದಂಥ ಸಂದರ್ಭಕ್ಕೆ ಈಗ ಬಿಜೆಪಿಯವರು ಕಿಡಿಕಾರ್ತಾ ಇದ್ದಾರೆ. ಹಾಗಾದ್ರೆ ಅವರು 8 ಜನ ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ಗಳಿಗೆ ಅನ್ಯಾಯ ಮಾಡಿದ್ದಾರೆ. ಹಾಗಾದ್ರೆ ಹಿಂದುಳಿದವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಯಾರಿಗೆ ಅನ್ಯಾಯ ಮಾಡಿದ್ದಾರೆ? ಈಗ ಜಾಸ್ತಿ ಕೊಟ್ಟಿದ್ದೀನಿ ಅಂದರೆ ಯಾರಿಗಾದರೂ ಅನ್ಯಾಯ ಆಗೇ ಇರಬೇಕಲ್ಲ. ಇರೋದು 28 ಸೀಟು, 28 ಸೀಟಲ್ಲಿ ಯಾರಿಗೆ ಅನ್ಯಾಯ ಮಾಡಿ ಯಾರಿಗೆ ಕೊಟ್ಟಿದ್ದಾರೆ ಅದನ್ನು ಸಿದ್ದರಾಮಯ್ಯನವ್ರು ಹೇಳಬೇಕು. ಅದನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರು ನಾವು ಒಕ್ಕಲಿಗರು ಕೊಟ್ಟಿದ್ದೀನಿ, ಅವರು ಕೊಟ್ಟಿದ್ದೀನಿ ಅಂದರೆ ಹಂಗಾರೆ ಅನ್ಯಾಯ ಆಗಿರೋದು ಯಾರಿಗೆ? ಅದನ್ನು ಜನನೂ ಅಷ್ಟು ಜನನೂ ಕೂಡ ಬುದ್ಧಿವಂತರಿದ್ದಾರೆ. ಕರ್ನಾಟಕ ಜನ ಬುದ್ಧಿವಂತರಿದ್ದಾರೆ. ಈ ಥರ ಜಾತಿಯ ಕಾರ್ಡನ್ನು ಉಪಯೋಗ ಮಾಡಿದ್ರೆ ಅವ್ರಿಗೆ ಅದು ತಿರುಗುಬಾಣ ಆಗ್ತದೆ. ಈಗ ಹುಡ್ಕಕ್ಕೆ ಶುರುವಾಗ್ತಾರೆ, ಯಾರಿಗೆ ಅನ್ಯಾಯ ಆಗಿದೆ, ಯಾವ ಜಾತಿಗೆ ಅವರು ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಈಗ ಹುಡುಕ್ತಾರೆ. ಆ ಸಮುದಾಯದವರು ಹುಡುಕ್ತಾರೆ. ಈಗ ಬೋವಿ ಸಮುದಾಯದವರು ಎದ್ದಿದ್ದಾರೆ. ಬೋವಿ ಸಮುದಾಯದ ಕಾಂಗ್ರೆಸ್ ಮುಖಂಡರು MLA ಅಲ್ಲಿನ ಇವರು ಹಿಂದೆ ಮಂತ್ರಿಗಳಾಗಿದ್ದಂಥವ್ರು ತುಮಕೂರವರು, ಅವರು ನಮ್ಮ ಬೋವಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಾರೆ, ನಾವು ಇದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ಮಾಡ್ತೀರಿ, ಇವಾಗೂ ಕಾಲ ಮಿಂಚಿಲ್ಲ, ಈಗೂ ಬೋವಿ ಕೊಡಬೇಕು, BJPಯವರು ಬೋವಿಗೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಅಂತೇಳಿ ಅದು ಜಾತಿಯ ಒಂದು ಪರಿವರ್ತನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಏನಾದರೂ ಒಂದು ಜಾತಿಯನ್ನು ಕೆಣಕಕ್ಕೆ ಹೋದರೆ ಎಲ್ಲರೂ ಕೂಡ ತಿರುಗಿ ಮರುಗಾಗ್ತದೆ ಕಾಂಗ್ರೆಸ್ಗೆ. ಕಾಂಗ್ರೆಸ್ಸಿನ ಕ್ಯಾಂಡಿಡೇಟು ಇಷ್ಟು ವರ್ಷ HD ದೇವೇಗೌಡರನ್ನ, ನನ್ನನ್ನು, ಕುಮಾರಣ್ಣನ ಭಾಳ ತುಚ್ಛವಾಗಿ ಹೀನಾತಿಹೀನವಾಗಿ ನಿಂದಿಸ್ತಾ ಬಂದಿರುವಂಥ ಒಬ್ಬ ಹೊಲಸುಬಾಯಿ ಮನುಷ್ಯ. ಅವ ಇದ್ದಕ್ಕಿದ್ದಾಗೆ ಒಕ್ಕಲಿಗಾಗಕ್ಕೆ ಹೋಗಿದ್ದಾನೆ. ಯಾವಾಗ ಒಕ್ಕಲಿಗಾದಪ್ಪ ನೀನು? ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡು ಎಲ್ಲಿಂದ ತೊಗೊಂಬಂದಿ ನೀನು? ಹಿಂದೆ KSYನಲ್ಲೆಲ್ಲ ಕೊಡ್ತಾಯಿದ್ರು ಸರ್ಟಿಫಿಕೇಟ್ಗಳು. ಆ ಥರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತಾ ಇದೆಯಾ? ನೀವು ಒಕ್ಕಲಿಗಾಗಿದ್ದರೆ ಒಕ್ಕಲಿಗರು ರ್ಯಾಶ್ ಇರ್ತಾರೆ, ಬ್ರಾಶ್ ಇರ್ತಾರೆ, ಆದರೆ ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೆ. ನಿಮ್ಮ ಕ್ಯಾಂಡಿಡೇಟ್ ಹತ್ರ ಯಾವ್ದಾದ್ರು ಅಂಥ ಗುಣಗಳಿದೆಯಾ? ಸುಮ್ಮನೆ ಬಂದು ಒಕ್ಕಲಿಗ ಅಂತೇಳಿ ಹೇಳ್ಬಿಟ್ಟು ಇಲ್ಲಿ ಹಣೆಪಟ್ಟಿ ಕಟ್ಕೊಂಡು ಓಡಾಡೋಕ್ಕೆ ಹೋದರೆ ಒಕ್ಕಲಿಗರು ಸಪೋರ್ಟ್ ಮಾಡಲ್ಲ. ದಯವಿಟ್ಟು ಇನ್ನೂ ಒಂದಿನ ಟೈಮ್ ಇದೆ, ಸರಿಯಾದಂಥ ಸಭ್ಯಸ್ಥ ಒಕ್ಕಲಿಗರನ್ನು ಕೊಡ್ರಿ. ಆವಾಗ ನೀವು ಒಕ್ಕಲಿಗರನಾಗೆ ನಾವು ಅನ್ಯಾಯ ಆಗ್ಬಿಟ್ಟಿದೆ, ನಾವು ಒಕ್ಕಲಿಗರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಜನಕ್ಕೆ ಹೇಳೋದಕ್ಕಾದ್ರೂ ಒಂದು ನೈತಿಕ, ಸಣ್ಣ ನೈತಿಕ ಆಗಿರೋದು ನಿಮಗಿರುತ್ತೆ.